ಬಾಸು ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಡೇ 3 ಪೋಸ್ಟ್ ಡೇ ಅನಾಲಿಸಿಸ್ ಗೆಲ್ಲರಿಗೂ ಸ್ವಾಗತ. ನಾಚು ಕ್ಯೂರಿಯಾಸಿಟಿ ಮೂಡಿಸಿದೆ. ಫಾಲೋ ಅನ್ನ ತಪ್ಪಿಸ್ಕೊಂಡಿದ್ದಾರೆ. ನಾವು ಅನ್ಕೊಂಡಿದ್ವಿ ಎಲ್ಲ ಗೂಟ ಇಡ್ತಾರೆ, ಫಾಲೋ ಆನ್ ಬರುತ್ತೆ ಅಂತ ಅನ್ಕೊಂಡಿದ್ವಿ. ಯಾಕಂದ್ರೆ ಡೇ 3 ಇವರು 5 ವಿಕೆಟ್ನ ಬೇಗ ಕಳ್ಕೊಂಡಾದ ನಂತರ ಯಾವ ಥರ ಬೌನ್ಸ್ ಬ್ಯಾಕ್ ಆದ್ರಲ್ಲ, ಕಮ್ ಬ್ಯಾಕ್ ಮಾಡಿದ್ರಲ್ಲ ಶ್ರೀಲಂಕಾದವರು, ಅಪ್ರಿಷಿಯೇಟ್ ಮಾಡಲೇಬೇಕು. ಯಾಕಂದ್ರೆ ಡೇ 3 ವಿಕೆಟ್ ಸುಮ್ಮನೆ ಅಲ್ಲ. ಏನಕ್ಕೆ ಇಂಡಿಯಾದವ್ರು ಫಸ್ಟ್ 2 ದಿನ ಬ್ಯಾಟಿಂಗ್ ಆಡಿದ್ರು, ಫಸ್ಟ್ 2 ದಿನ ಬ್ಯಾಟಿಂಗ್ ಆಡೋದಕ್ಕೆ ಕಂಫರ್ಟಬಲ್ ಆಗಿರುತ್ತೆ, ವೇರ್ ಎಂಟರ್ ಅಷ್ಟೇನು ಆಗಿರೋದಿಲ್ಲ. ಸೊ ಬೆಸ್ಟ್ ಬ್ಯಾಟಿಂಗ್ ಆಡೋದಕ್ಕೆ ಯಾವಾಗ ಅಂದರೆ ಫಸ್ಟ್ 2 ದಿನ ಈ ಒಂದು ವಿಕೆಟಲ್ಲಿ 3, 4, 5 ಆಟ ಆಡಿಸ್ಬಿಡುತ್ತೆ ಬ್ಯಾಟಿಂಗ್ ಆಡೋದಕ್ಕೆ. ಇದು ಗೊತ್ತಿತ್ತು ನಮಗೆ. ಸೊ ಇವರಿಗೆ ಫಾಲೋ ಆನ್ ಕೊಡಬೇಕು ಅನ್ನೋ ಉದ್ದೇಶನೇ ನಮಗೆ ಇತ್ತು. ಇನಿಷಿಯಲಿ ಅಷ್ಟು ವಿಕೆಟ್ಸ್ಗಳು ಬಿದ್ದಾದ್ಮೇಲೆ ಫಸ್ಟ್ 4 ವಿಕೆಟ್, ಆಕ್ಚುಲಿ 59 ರನ್ನಿಗೆ 4 ವಿಕೆಟ್ ಬಿದ್ದಿದ್ದು. 4 ವಿಕೆಟ್ ಡೌನ್ ಆದ್ಮೇಲೆ ಫಾಲೋ ಆನ್ ಪಕ್ಕ ಖಚಿತ ಅಂತ ಅನ್ಕೊಂಡ್ಬಿಟ್ಟಿದ್ವಿ ಇಂಡಿಯಾದವರು. ಬಟ್ ಇಲ್ಲ, ಏನ್ ಬೀಳಾಯ್ತು 6 ವಿಕೆಟ್ ಪಾರ್ಟ್ನರ್ಶಿಪ್ ಸಖತ್ತಾಗಿ ಬೀಳಾಯ್ತು ಗುರು. ಸೋಲ್ ಮತ್ತೆ ಡಿಕ್ವೆಲ್ ಅವ್ರ ಮಧ್ಯ ಯಾಪ ಎಂತ ಪಾರ್ಟ್ನರ್ಶಿಪ್ ಅದು. 146 ರನ್ ಪಾರ್ಟ್ನರ್ಶಿಪ್, ಹೆವಿ ಪಾರ್ಟ್ನರ್ಶಿಪ್ ಬಿಲ್ಡ್ ಆಯ್ತು. ಸೊ ಈ ಒಂದು ವಿಕೆಟ್ ಅಲ್ಲಿ ಡೇ 3 ವಿಕೆಟ್ ಅಲ್ಲಿ ಅದು ಸ್ಪಿನ್ ಚೆನ್ನಾಗಿರುವಂತ ವಿಕೆಟ್ ಅಲ್ಲಿ, ಸ್ಪಿನ್ ಫ್ರೆಂಡ್ಲಿ ಆಗಿರುವಂತ ಸರ್ಫೇಸ್ ಅಲ್ಲಿ ಅವರು ಬ್ಯಾಟಿಂಗ್ ಆಡಿದ್ರಿಂದ 146 ರನ್ ಹೊಡೆದ್ರಿಂದ, ಕಾಂಟ್ರಿಬ್ಯೂಟ್ ಮಾಡಿದ್ರಿಂದ, ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡಿದ್ರಿಂದ ಖಂಡಿತ ಕ್ರೆಡಿಟ್ ಹೋಗಬೇಕು ಆ 6 ವಿಕೆಟ್ ಪಾರ್ಟ್ನರ್ಶಿಪ್ಗೆ. ಯಾಕಂತಂದ್ರೆ ನಾನು ಅನ್ಕೊಂಡಿದ್ದೆ ಇನ್ನೂರು ಒಳಗಡೆ ಆಲ್ಔಟ್ ಆಗೋಗ್ಬಿಡ್ತಾರೆ ಇವರು, ಪಕ್ಕ ಫಾಲೋ ಆನ್ ಕಟ್ಟಿಟ್ಟ ಬುತ್ತಿ ಅಂತ ಅನ್ಕೊಂಡಿದ್ದೆ. ಬಟ್ ಇಲ್ಲ, ಫಾಲೋ ಆನ್ ತಪ್ಪಿಸ್ಕೊಂಡಿದ್ದಾರೆ ಇವತ್ತು ಶ್ರೀಲಂಕಾದವರು. ನಾಳೆ ಅದೇನಾಗುತ್ತೆ, ಟಾರ್ಗೆಟ್ ಎಷ್ಟು ಕೊಡಬೇಕು ಇವರಿಗೆ. ಆಲ್ರೆಡಿ ಆಲ್ಮೋಸ್ಟ್ ಇವಾಗ ಲೀಡ್ ಬಂದಿರೋದು ನಮ್ಮ ಟೀಮ್ ಇಂಡಿಯಾಗೆ 178 ರನ್ಸ್ನ. ಇವತ್ತು ಆ್ಯಕ್ಚುಲಿ ಸ್ವಲ್ಪ ಬ್ಯಾಟಿಂಗ್ ಆಡಬೇಕಾಗಿರುತ್ತೆ, ಮಳೆ ಬಂದಿದ್ದ ಕಾರಣದಿಂದ ಇಂಡಿಯಾಗೆ ಬ್ಯಾಟಿಂಗ್ ಸಿಗಲಿಲ್ಲ. ಸೊ ಓಕೆ, ನಾಳೆ ಬೆಳಗ್ಗೆ ಸೂಪರ್ ಫ್ರೆಶ್ ಆಗಿ ಸ್ಟಾರ್ಟ್ ಮಾಡಲಿ. ಅದೇ ಮಳೆ ಜಾಸ್ತಿ ಕ್ವಾಟ್ಲೆ ಕೊಡದೇ ಇರಲಿ, ಮ್ಯಾಚ್ ಡ್ರಾಗೆ ಹೋಗದೇ ಇರಲಿ ಅಂತ ಕೇಳ್ಕೋಬೇಕಷ್ಟೇ. ಇನ್ ಕೇಸ್ ಅಲ್ಲಿ ಒಂದಿನ ವಾಶ್ ಔಟ್ ಆಗೋಗ್ಬಿಡ್ತು ಅನ್ನೋ ಕೂಡ ಮ್ಯಾಚು ಒಂಥರ ರಿಸಲ್ಟ್ ಬರ್ದಂಗೆ ಆಗೋಗ್ಬಿಡುತ್ತೆ. ಸೊ ಇವಾಗ ರಿಸಲ್ಟ್ ಬರತಾನೆ ಕಾಣಿಸ್ತಿದೆ. ಮ್ಯಾಚು 178 ರನ್ಸ್ನ ಲೀಡಲ್ ಇರೋದ್ರಿಂದ ನಾವು ಎಷ್ಟು ವಿಕೆಟ್ ಟಾರ್ಗೆಟ್ ಕೊಡ್ತೀವಿ, ಒಂದು ಇನ್ನಿಂಗ್ಸ್ ಅಲ್ಲಿ ಎಷ್ಟು ಹೊಡೆಯಕ್ಕೆ ಸಾಧ್ಯ ಅವ್ರಿಗೆ. ನಾವು ಸಾಕು ಗುರು, ಇಲ್ಲಿಂದ ಆಚೆಗೆ ಒಂದು 150 ರನ್ಸ್ನ ಹೊಡೆದ್ರು ಸಾಕು. ಬಟ್ ಕಷ್ಟ 150 ರನ್ಸ್ನ ಹೊಡೆಯೋದು. 150 to 200 ರನ್ ಹೊಡೆಯೋದೇನಿದೆ ಈ ವಿಕೆಟ್ ಅಲ್ಲಿ, ಅದು ಡೇ 4 ವಿಕೆಟ್ ಅಂತ ಬಂದಾಗ ಕಷ್ಟ. ಆದಷ್ಟು ಬೇಗ ಹೊಡಿಬೇಕಾಗುತ್ತೆ. ಒಂದು 200 ರನ್ ಹೊಡೆದ್ರೆ ಸಾಕು ನನ್ನ ಪ್ರಕಾರ. 200 ರನ್ ಹೊಡೆದ್ಬಿಟ್ಟು ಇವರು 350 ಅಬೋ ಏನಾದ್ರು ಹೋಯ್ತು ಅಂತಂದ್ರೆ ಸ್ಕೋರು ಬೆಟರು. 350 ಎಲ್ಲ ಹೆವಿನೇ ಆಗುತ್ತೆ. ಹಂಗೆ ನೋಡೋಕೆ ಹೋಯ್ತು ಅಂದರೆ ಡೇ 5 ಬಂತು ಅಂತ ಅಂದಾಗ, ಅಥವಾ ಡೇ 4 NDA ಅಂತ ಬಂತು ಅಂದಾಗ 350 ಎಲ್ಲ ಚೀಸ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ. ಅದು ಇಂಥ ವಿಕೆಟಲ್ಲಿ, ಸ್ಪಿನ್ ಬುಗುರಿ ಇರೋಂಥ ವಿಕೆಟಲ್ಲಿ. ಅದು ನೋಡಿ ಸುತ್ತಾರ ಯಾವ ಥರ ಬೌಲಿಂಗ್ ಮಾಡಿದ್ರೆ, ಜಡೇಜಾ ಯಾವ ಥರ ಬೌಲಿಂಗ್ ಮಾಡಿದ್ರೆ, ಕುಲ್ದೀಪ್ ಯಾದವ್ ಒಂದು ಲಕ್ಕಿ ವಿಕೆಟ್ ಬಿತ್ತು ಅಂತ ಹೇಳಬೇಕು. ಏನು ಕ್ಯಾಚ್ ಹೊಡಿದ್ದು ಶುಭ್ಮನ್ ಗಿಲ್, ಯಾರು ಬಿದ್ದು ಹಿಡಿದಂಥ ಕ್ಯಾಚು, ಸೈ ಕ್ಯಾಚ್ ಅಂತ ಅನ್ಕೊಳ್ಳಿ. ಕಮಿಂದು ಬೆಂಡಿಸ್ತು, ನಾನು ಸೈಕ್ ಆಗೋಗ್ಬಿಟ್ಟೆ ಗುರು ಆ ಕ್ಯಾಚ್ ಅನ್ನೋಗ್ಬಿಟ್ಟು. ಯಾಕಂದರೆ ನೆಗೆಟಿವ್ ಸೈಡಲ್ಲಿ ಅವ್ರು ಲೆಫ್ಟ್ ಹ್ಯಾಂಡ್ ಏನು ಡಾಮಿನೇಷನ್ ಇಲ್ಲ, ಆ ಕಡೆ ಡೈವ್ ಆಗ್ಬಿಟ್ಟು ಹಿಡಿಬೇಕು ಅಂದ್ರೆ ಸಿಂಗಲ್ ಹ್ಯಾಂಡ್ ಕ್ಯಾಚು ಸುಮ್ಮನೆ ಅಂತೂ ಇರಲೇ ಇರಲಿಲ್ಲ. ಅಂಡ್ KL ರಾಹುಲ್ ಹಿಡಿದಂತ ಕ್ಯಾಚು ಅದು ಕೂಡ ಸೈಕ್ ಆಗಿತ್ತು ಡಿಸಿಲ್ವಾ ಅವ್ರದ್ದು. ಇನ್ನೇನು ಡೇ ಸ್ಟಾರ್ಟ್ ಆಗಿದ್ದು ಪ್ರಸಿದ್ಧ ಕೃಷ್ಣ, ಕುಲ್ದೀಪ್ ಯಾದವ್ ಬ್ಯಾಟಿಂಗ್ ಇಂದ 9 ವಿಕೆಟ್ ಡೌನ್ ಆಗಿರುತ್ತೆ. 1 ವಿಕೆಟ್ ಬೇಟೆಯಲ್ಲಿ ಇರ್ತಾರೆ. ನಾವು ಎಲ್ಲ ಕೊಡಲ್ಲಪ್ಪ, ನಾವು ಬ್ಯಾಟಿಂಗ್ ಕಂಪ್ಲೀಟ್ ಆಡ್ತೀವಿ. ನಾವು 3ನೇ ದಿನ ಸ್ಟಾರ್ಟಿಂಗ್ ಕೂಡ ಬ್ಯಾಟಿಂಗ್ ಆಡ್ತೀವಿ ಅಂತ ಬಂದಿದ್ರು. ಬೇಗನೆ ಔಟ್ ಆದರು ಪ್ರಸಿದ್ಧ ಕೃಷ್ಣ. 10 ವಿಕೆಟ್ ಡೌನ್ ಆಗ್ತಾ ಇದ್ದಂಗೆ 460+ ಹೊಡಿತಾ ಇದ್ದಂಗೆ ಸೊ ಅವರಿಗೆ ಗೊತ್ತಲ್ಲ, ಒಂದು ಕಾನ್ಫಿಡೆನ್ಸ್ ಲೆವೆಲ್ ಒಂದು ಕಮ್ಮಿ ಇದ್ದೇ ಇರುತ್ತೆ. ಯಾಕಂದರೆ ಡೇ 2 ಆಡ್ಬಿಟ್ಟಿದ್ರು ಆಲ್ರೆಡಿ ಇಂಡಿಯಾದವರು. ಡೇ 3 ಇಂದ ವಿಕೆಟ್ ಕಷ್ಟ ಇರುತ್ತೆ ಬ್ಯಾಟಿಂಗ್ ಆಡೋದಕ್ಕೆ. ಸೊ ಒಂದು ಕಾನ್ಫಿಡೆನ್ಸ್ ಲೋ ಇಂದ ಸ್ಟಾರ್ಟ್ ಮಾಡಿದ್ರು. ಫರ್ನಾಂಡೋ ಅವ್ರ ವಿಕೆಟು ಬೇಗನೆ ಬೀಳುತ್ತೆ. ಸೊ ಫರ್ನಾಂಡೋ ಅವ್ರು ಔಟ್ ಆದ ನಂತರ ಮನೋಜ್ ಸುತಾರ್ ಅವರ ಅವಳಿ ಏನಲ್ಲಿ 59 for 4 ಗುರು. 4 ವಿಕೆಟ್ ಡೌನ್, ಬೇಗನೆ ಡೌನ್ ಆಗಿತ್ತು. ಎಲ್ಲ ಬಂದವ್ರು ಹೋದಪುಟ್ಟ. ದಿನೇಶ್ ಪ್ಯಾನಿಮಲ್ ಬರ್ತಾರೆ, ಅವರು ಕೂಡ ಎಡ್ಜ್ ಅಂಡ್ ಗಾನು. ಈ ಕಡೆಯಿಂದ ಫರ್ನಾಂಡೋ ಕೂಡ ಎಡ್ಜ್ ಅಂಡ್ ಗಾನು. ಇವರಿಂದ ಸಖತ್ ಕ್ಯಾಚ್ ಇದು ದೇವದತ್ ಪಡಿಕಲ್ ಅವರಿಂದ. ಆಮೇಲೆ ಉಡಾರ ಅವ್ರನ್ನ ಕೂಡ ಆ ಪಾಯಿಂಟ್ ರೀಜನಲ್ಲಿ ಔಟ್ ಆಗ್ತಾರೆ. ಮನೋಜ್ ಸುತಾರ್ ಅವರಿಗೆ ಸಖತ್ ಕ್ಯಾಚ್ ಅಂತ ಹೇಳಬೇಕು ಅಲ್ಲಿ ಪಾಯಿಂಟ್ ರೀಜನಲ್ಲಿ ಇವರಿಂದ. ಯಾರಪ್ಪ ಅವರು, ಯಶಸ್ವಿ ಜಾಯ್ಸ್ವಾಲ್ ಅವರಿಂದ. ಸೊ ಇನ್ನೇನಲ್ಲಿ ಬಂದ್ಬಿಟ್ಟು ಕಮಿಂದು ಮೆಂಡೆಸ್ ಅವ್ರನ್ನು ಕೂಡ ಬೇಗನೆ ಔಟ್ ಆಗಿದ್ದು. ಬಟ್ ಆ ವಿಕೆಟ್ ನಾನು ಕ್ರೆಡಿಟ್ ಕೊಡ್ತೀನಿ ಶುಭ್ಮನ್ ಗಿಲ್ ಅವರಿಗೆ, ಯಾಕಂದರೆ ಎಕ್ಸ್ಟ್ರಾರ್ಡಿನರಿ ಕ್ಯಾಚ್ ಆಗಿತ್ತು. ನಂತರ ಡೆಸಿಲ್ವಾ ಅವರು ಕೂಡ ಬಂದ್ಬಿಟ್ಟು ಬೇಗನೆ ಔಟ್ ಆಗ್ತಾರೆ. ಆ 6th ವಿಕೆಟ್ ಪಾರ್ಟ್ನರ್ಶಿಪ್ ಏನಿತ್ತು ಸೋನಲ್ ಮತ್ತೆ ಡಿಕ್ವೆಲ್ ಅವರ ಮಧ್ಯ, ಸಖತ್ ಪಾರ್ಟ್ನರ್ಶಿಪ್. 140+ ರನ್ ಹೊಡಿಬೇಕು ಅಂದ್ರೆ ಅದು ಇಂಥ ವಿಕೆಟ್ ಸುಮ್ಮನೆ ಮಾತಂತು ಅಲ್ವೇ ಅಲ್ಲ. ಅದು 6 ವಿಕೆಟ್ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡಬೇಕು ಇಂಡಿಯಾ ಅಂತ ಕ್ವಾಲಿಟಿ ಟೀಮಲ್ಲಿ ಅಂತಂದರೆ ಸುಮ್ಮನೆ ಅಲ್ಲ. ಸೊ ಚೆನ್ನಾಗಿ ಆಡಿದ್ರು ಅಂತ ಹೇಳ್ಬೇಕು. ಆ ಒಂದು ಪಾರ್ಟ್ನರ್ಶಿಪ್ಪೇ ಮೈನ್ ಒಂಥರ ಇವರಿಗೆ ಸೆಟ್ ಮಾಡಿದ್ದು. ಇಲ್ಲ ಅಂದರೆ ಎಲ್ಲೋ ಕಳೆದೋಗ್ಬಿಟ್ರು ಅವ್ರಿಗೆ, ಮ್ಯಾಚಲ್ಲೇ ಇರ್ತಾ ಇರಲಿಲ್ಲ. ಇವಾಗಲೂ ಇಲ್ಲ ಅಂತ ಅನ್ಕೊಳ್ಳಿ, ಯಾಕಂದರೆ ಫಾಲೋ ಆನ್ ಜಸ್ಟ್ ಅವ್ರು ತಪ್ಪಿಸ್ಕೊಂಡಿದ್ರು ಅಷ್ಟು. ಏನಲ್ಲ ಲೀಡ್ಗೆ ಏನು ಬಂದ್ಬಿಟ್ಟಿಲ್ಲ. 170+ ಅಂತಂದರೆ ಇದು ಈ ಥರ ವಿಕೆಟಲ್ಲಿ ಇಟ್ಸ್ ನಾಟ್ ಎ ಜೋಕ್. ನೋಡಿ ಇವಾಗ ಇವ್ರು ಹೊಡೆದು KL ರಾಹುಲ್ ಹೊಡೆದಂಥ 80+ ಆಗಿರಲಿ, ನಮ್ಮ ದೇವದತ್ ಪಡಿಕಲ್ ಹೊಡೆದಂಥ 160+ ಆಗಿರಲಿ, ಎಂಥ ಒಳ್ಳೆ ಕಾಂಟ್ರಿಬ್ಯೂಷನ್ ಅಂತ ಇವಾಗ ಗೊತ್ತಾಗ್ತಾ ಇದೆ ನಮಗೆ. ಈ ವಿಕೆಟಲ್ಲಿ ಈಸಿ ಅಂತೂ ಎಲ್ಲ ಗುರು. ನಾಳೆ ನೋಡ್ಕೊಳ್ಳಿ, ಇನ್ನೂ ಬುಗುರಿ ಎಗರಾಡ ತಂಗೇನೆ ಅಲ್ಲಿ. ನಾಳೆ ಅಂತೂ ಸಿಕ್ಕಾಪಟ್ಟೆ ಕಷ್ಟ ಇರುತ್ತೆ ಬ್ಯಾಟಿಂಗ್ ಆಡೋದಕ್ಕೆ. ಸೊ ಅವ್ರ ಕಡೆಯವ್ರು ಬ್ಯಾಟಿಂಗ್ ಆಡೋರು ಅಷ್ಟೇ, ನಮ್ಮ ಕಡೆಯವ್ರು ಬ್ಯಾಟಿಂಗ್ ಆಡೋರು ಅಷ್ಟೇ. ಸೀರಿಯಸ್ ಇಂಡಿಯಾ ಸೈಡ್ ಇದಾಗರು ಮ್ಯಾಚ್ ಸಿಂಪಲ್ ಆಗಿ ಹೇಳ್ತು ಅಂತಂದರೆ ಇವ್ರು ಬಂದ್ಬಿಟ್ಟು ಸಿಕ್ಕಾಪಟ್ಟೆ ಕಷ್ಟ ಪಡಬೇಕು. ಇನ್ ಕೇಸ್ ನಾವು ಮ್ಯಾಚ್ನ ಡ್ರಾ ಮಾಡ್ಕೊಬೇಕು ಅಂತ ಅಂದಾಗ, ಮಳೆನೂ ಕೂಡ ಇವರಿಗೆ ಸಾಥ್ ಕೊಡಬೇಕು ಮ್ಯಾಚ್ನ ಡ್ರಾ ಮಾಡ್ಕೊಬೇಕು ಅಂತಂದಾಗ.
ಸೊ ಕಂಪ್ಲೀಟ್ಲಿ ಮ್ಯಾಚು ಇವಾಗ ಇಂಡಿಯಾ ಕಡೆ ಇದೆ. 178 ರನ್ಸ್ ಸುಮ್ಮನೆ ಮಾತಲ್ಲ. ಅದು Day 3 Day 4 ಅಂತ ಬಂದಾಗ ಇವರು ಅದೇ ಬ್ಯಾಟಿಂಗ್ ಸ್ವಲ್ಪ ಒಂಥರ ಅಲಚ್ಚಾಗೆ ಅಜ್ಜಿ ಹೋದ್ರೆ ಓದಾಪುಟ ಆಡೋದಕ್ಕಿಂತ ಅಜ್ಜಿ ಇದ್ರೆ ಒಂದು ಹೋದ್ರೆ ಅಂತ ಏನಾದ್ರು ಒಂದು ಸ್ವಲ್ಪ ಅಗ್ರೆಸಿವ್ ಬ್ಯಾಟಿಂಗ್ನ ಏನಾದ್ರು ಆಡಿದ್ರು ಅಂತ ಅಂದರೆ ನಿಂತ್ಕೊಂಡೆಲ್ಲ ಆಡೋಕ್ಕಾಗಲ್ಲ ನಾಳೆ. ಏನಾದ್ರು ಅಗ್ರೆಸಿವ್ ಬ್ರ್ಯಾಂಡ್ ಆಫ್ ಕ್ರಿಕೆಟ್ ಏನಾದ್ರು ಆಡಿದ್ರು ಅಂತ ಅಂದರೆ ಗೆಲ್ಲುವಂಥ ಸಾಧ್ಯತೆ ಇರುತ್ತೆ. ಇಂಡಿಯಾದ ಟಾರ್ಗೆಟ್ ಅನ್ನುತ್ತೋ ಅದನ್ನು ಚೇಸ್ ಡೌನ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಇಂಡಿಯಾ ನಾಳೆ ಅಂತೂ ಖಂಡಿತ ಟಾರ್ಗೆಟ್ ಅಂತೂ ಕೊಡ್ತಾರೆ. ಇಂಡಿಯಾನ ಕಂಪ್ಲೀಟಾಗಿ ಬ್ಯಾಟಿಂಗ್ ಆಗ್ಬಿಟ್ಟು Day 5ಗೆ ಅವರಿಗೆ ಬ್ಯಾಟಿಂಗ್ ಕೊಡೋದಿಲ್ಲ. ನಾಳೆ ಅಂತೂ ಕಂಪ್ಲೀಟಾಗಿ ಅಂದರೆ ಎಷ್ಟು ಬೇಕೋ ಅಷ್ಟು ಹೊಡೆದ್ಬಿಟ್ಟು ಡಿಕ್ಲೇರ್ ಮಾಡ್ತಾರೆ. ಸೊ ನನ್ನ ಪ್ರಕಾರ ಒಂದು 300 ಆ್ಯಂಡ್ ಅಬೋವ್ 300 ಆ್ಯಂಡ್ ಅಬೋವ್ ಸ್ಕೋರ್ ಹೊಡೆದ್ಬಿಟ್ಟು ಡಿಕ್ಲೇರ್ ಮಾಡಿದ್ರು ಕೂಡ ಒಲ್ಲ ಅಂತಲೇ ಹೇಳ್ತೀನಿ ನಾನು. ಸೊ 300 ಬೇಕು ಬೇಸಿಕಲಿ. ಇನ್ನೊಂದು 150 ರನ್ ಬೇಡವಾ ನಮಗೆ ಬ್ಯಾಟಿಂಗ್ ಆಗ್ಬಿಟ್ಟು 150ಗಿಂತ ಅಬೋವ್ ಕಾಂಟ್ರಿಬ್ಯೂಟ್ ಮಾಡ್ಕೊಂಡ್ರೆ 350 ಆ್ಯಂಡ್ ಅಬೋವ್ ಹೊಡಿತು ಅಂತ 350 ಸಾಕು ಗುರು. 350 ಸಾಕು ನನ್ನ ಪ್ರಕಾರ ಸ್ಕೋರು. ಇವ್ರು ಚೇಸ್ ಮಾಡೋಕ್ಕಾಗಲ್ಲ. ಅದು Day 4 ಆ್ಯಂಡ್ Day 5 ಬ್ಯಾಟಿಂಗ್ ಅಂತ ಬಂದಾಗ 100% ಚೇಸ್ ಆನ್ ಮಾಡೋದಕ್ಕೆ ಆಗೋದಿಲ್ಲ. ಬೇಗನೆ ಔಟ್ ಆಗ್ತಾರೆ. ಸೊ ನೋಡುವ ಅದೇನಾಗುತ್ತೆ ಅಂತ. ಸೊ ಟಾರ್ಗೆಟ್ ಕೊಟ್ಮೇಲೆ ನಾವು ಮಾತುಕತೆ ಮಾಡ್ಬೋದು ಎಷ್ಟು ಟಾರ್ಗೆಟು ಆ್ಯಂಡ್ ಯುಟೇಲ್ ಆಗುತ್ತಾ, ಕೆಪಾಸಿಟಿ ಇದೆಯಾ ಇಲ್ವಾ ಅಂತ. ಸೊ ಇವಾಗೇನು ಮಾತಾಡೋಕ್ಕಾಗಲ್ಲ. ಇವಾಗ ಮ್ಯಾಚ್ ಖಂಡಿತ ಇಂಡಿಯಾ ಕಡೆನೇ ಇದೆ. ಸೊ ಇನ್ನೇನು ಮನೋವ್ ಸುತಾರ್ ಅವರು ಬಂದ್ಬಿಟ್ಟು 2 ವಿಕೆಟ್ನ ಬಾಟಮಲ್ಲಿ ಟೈಲೆಂಡರ್ಸ್ ಅವ್ರದ್ದು ಎಗರಿಸಿದ್ದು. ಪ್ರಸಿದ್ದು ಅಡ್ಜರ್ಸ್ ಪುಟ್ ಔಟ್ ಮಾಡಿಸ್ತು ಅಂತ ಅಂದರೆ ದಿಕ್ವಾಲ್ ಅವ್ರನ್ನ ಈ ಕಡೆಯಿಂದ ಜಡೇಜಾ ಅವರು 100 ಆಗಿದ ತಕ್ಷಣ ಸೋನಲ್ ಅವ್ರದ್ದು ಎಕ್ಸೈಟ್ಮೆಂಟಲ್ಲಿ LBW ಆಗೋಗ್ಬಿಡ್ತಾರೆ. ಸೊ 2 ವಿಕೆಟ್ ಡೌನ್ ಆಗ್ತದೆ. ಇನ್ನೂ ಒಂದು ದೊಡ್ಡ ಪಾರ್ಟ್ನರ್ಶಿಪ್ ಬಿಲ್ಡ್ ಆಗ್ತಾ ಇತ್ತೇನೋ, ಏನೋ ಒಂದು ವಿಕೆಟ್ ದಿಕ್ವಾಲ್ ಅವ್ರ ವಿಕೆಟ್ ಬಿದ್ದಿರಲಿಲ್ಲ ಅಂತಂದಿದ್ರೆ. ಸೊ ವಿಕೆಟ್ ಬೀಳ್ತಾ ಇದ್ದಂಗೆ ಕೊಲಾಪ್ಸ್ ಸ್ಟಾರ್ಟ್ ಆಯಿತು. ಅದೇ 6 ವಿಕೆಟ್ ಪಾರ್ಟ್ನರ್ಶಿಪ್ಪೇ ಒಂದು ಹೇಳ್ಕೊಳ್ತಾರೆ ಇದ್ದಿದ್ದು. ಅದು ಬಿಡ್ತು ಅಂದರೆ ಶ್ರೀಲಂಕಾ ಅವ್ರದ್ದು ಬೇರೆ ಏನೂ ಇಲ್ಲ ಈ ಮ್ಯಾಚು, ಅಂದರೆ ಈ ಒಂದು ಇನ್ನಿಂಗ್ಸಲ್ಲಿ. ಬಿದ್ದಂಥ ಒಂದು ಫನಿ ವಿಕೆಟ್ ಯಾರ್ದು ಅಂದ್ರೆ ಕಿಶೋರ್ ಅವ್ರದ್ದು. ಕಾಲಿಗೆ ಹೊಡೆದ್ಬಿಟ್ಟು ಎಗರ್ಕೊಂಡು ಹೋಗ್ಬಿಟ್ಟು ಶುಭ್ಮನ್ ಗಿಲ್ ಕೈಗೆ ಕಚ್ಕೊಂಡಿದ್ದು. ಹೊಡೆದಿದ್ದು ರಮ್ಮನಂಗೆ ಇವ್ರ ಕಾಲಿಗೆ, ಯಶಸ್ವಿ ಜೈಸ್ವಾಲ್ ಕಾಲಿಗೆ ಬಿಟ್ಬಿಟ್ಟು ಅದು ಕೆಳಗಡೆನೇ ಹೋಗ್ಬೇಕಾಗಿರಲಿಲ್ಲ, ಮೇಲ್ಗಡೆನೇ ಹೋಗ್ಬೇಕಾಗಿತ್ತು. ಸೊ ನೋಡಿ ನಸೀಬ್ ಅನ್ನೋದು ಹೆಂಗೆ ಅಂತಂದರೆ ವಿಕೆಟ್ ಬೀಳಬೇಕಿತ್ತು ಅವ್ರೆ ಹೆಂಗಿದ್ರು ಬಿದ್ದೇ ಬೀಳುತ್ತೆ ಅನ್ನೋದು ಆ ವಿಕೆಟು ಪ್ರೂವ್ ಮಾಡ್ತವ್ರದ್ದು. ಶುಭ್ಮನ್ ಗಿಲ್ ಆರಾಮಾಗಿ ಕ್ಯಾಚ್ನ ಹಿಡ್ಕೊಂಡು ನೋಡಿ ಅಲ್ಲೋಗಿ ನಿಂತ್ಕೊಂಡೈತೆ ಕ್ಯಾಚ್. ಅದು ಕರೆಕ್ಟಾಗಿ ಬಾಲ್ ಅಲ್ಲಿಗೋಯ್ತು. ಥರ ಫನಿ ವಿಕೆಟ್ ಆಗಿದ್ದು ಪಾಪ. ಅವರಂತೂ ನಜ್ಜಿ ಈ ಥರ ಎಲ್ಲ ಔಟ್ ಆಗಬೇಕಾಗಿರೋ ಅಂತ ಹೋಗಿರ್ತಾರೆ. ಒಂದೊಂದು ಟೈಮ್ ಹೆಂಗಿರುತ್ತೆ ಅಂತಂದರೆ ಒಳ್ಳೆ ಶಾಟ್ಗೂ ಔಟ್ ಆಗೋಗ್ಬಿಡ್ತೀವಿ. ನಾವು ಔಟ್ ಆಗೋಂಥ ರೀತಿನೇ ಇರೋದಿಲ್ಲ, ಆ ಥರ ಔಟ್ ಆಗೋಗ್ಬಿಡ್ತೀವಿ. ಹಣ್ಣಲ್ಲಿ ಬರ್ದಿರ್ಬೇಕು ಅಷ್ಟೇ. ಮ್ಯಾಚ್ ಕಂಪ್ಲೀಟ್ಲಿ ಇಂಡಿಯಾ ಕಡೆ ಇದೆ. ಅದೇ ಮಳೆನೂ ಸಾಥ್ ಕೊಡಬೇಕು, ಜೊತೆಗೆ ಅದೇ ಮಳೆ ಸಾಥ್ ಕೊಡ್ತು ಅಂದರೆ ಇವ್ರು ಡ್ರಾಗಿ ಮಾಡ್ಕೊಬೋದು. ಅದು ಬಿಡ್ತು ಅಂತಂದರೆ ಇವ್ರು ಗೆಲ್ಲೋವಂಥ ಪಾಸಿಬಿಲಿಟಿ ಅಂತೂ ನನ್ನ ಪ್ರಕಾರ ಒಂದು 0% ಪಾಸಿಬಿಲಿಟಿ ಇದೆ. ಕಂಪ್ಲೀಟ್ಲಿ ಮ್ಯಾಚ್ ಇಂಡಿಯಾ ಕಡೆ ಇದೆ. ಮಳೆ ಸಾಥ್ ಕೊಡಬೇಕಷ್ಟೇ, ಅದು ಬಿಟ್ಟರೆ ಬೇರೆ ಏನೂ ಮಾಡ್ಕೊಳಕ್ಕಾಗಲ್ಲ ಶ್ರೀಲಂಕಾದು. ನೋಡೋಣ ಅದೇನಾಗುತ್ತೆ ಕತೆ ನಾಳೆ ಅಂತ. ಅದೇ ಇಂಡಿಯಾ ವರ್ಷಾಗಿ ಆಡಬೇಕಷ್ಟೇ. ಇಂಡಿಯಾ ಇನ್ ಕೇಸ್ ಒಂದು 20 ರನ್ 30 ರನ್ಗೆ ಆಲ್ ಔಟ್ ಆಗೋಗ್ಬಿಡ್ತು ಅಂತಂದರೆ ಆಗಿದೆ ಇಷ್ಟರಲ್ಲಿ ತೆಗೆದು ನೋಡ್ತು ಅಂತ. ಆಗಿಲ್ಲ ಅಂತ ಏನಿಲ್ಲ, 30-36 ರನ್ಗೆಲ್ಲ ಆಲ್ ಔಟ್ ಆಗಿದ್ದೀವಿ ನಾವು. ಸೊ ಆ ಥರ ಅನ್ಬಿಲೀವೇಬಲ್ ಆಗಿ ಏನಾದ್ರು ಮಾಡಿದ್ರು ಇವ್ರು ಬೌಲಿಂಗ್ನ ಅಂತ ಅಂದಾಗ ಅವಾಗ ನೋಡಿ ಮ್ಯಾಚ್ ಫುಲ್ಲು ಕಂಪ್ಲೀಟ್ಲಿ ಇವ್ರ ಕಡೆ ಟರ್ನ್ ಆಗಿ ಹೋಗ್ಬಿಡುತ್ತೆ. ಸೊ ಕ್ರಿಕೆಟ್ ಇಸ್ ಅ ಫನಿ ಗೇಮ್ ಅಂತ ಅನ್ನೋವಾಗೇನೆ ಏನು ಬೇಕಾದರೂ ಆಗ್ಬೋದು. ಬಟ್ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ಒಂದು 150 ಆ್ಯಂಡ್ ಅಬೂ ಸ್ಕೋರ್ನ ನಾಳೆ ಇಂಡಿಯಾ ಕಡೆ ಡಿಕ್ಲೇರ್ ಮಾಡೋದಕ್ಕೆ. ನೋಡೋಣ ಅದೇನಾಗುತ್ತೆ ಅಂತ. ಮತ್ತೆ ಸಿಗುವ.